ನಾನೊಬ್ಬ ವಕೀಲನಾಗಿ ಹೇಳ್ತಾ ಇದ್ದೇನೆ. ಇದು ಸಾಮಾನ್ಯವಾಗಿ ಒಂದು FIR ಆಗುತ್ತೆ. FIR ಆದ್ಮೇಲೆ ಆ ಆ, ಅವರ ಅರೆಸ್ಟ್ ಆಗುತ್ತೆ. ಆ ನಂತರ ಅದು ಕೋರ್ಟ್ ಅಲ್ಲಿ ನಡೆಯುತ್ತೆ. ಜಾಮೀನು ಕೂಡ ಪಡೆಯಬಹುದು. ಜಾಮೀನು ಕೊಡೋದಿಲ್ಲ, ಸಿಗೋದಿಲ್ಲ ಅಂತೆಲ್ಲ ಈ ಪ್ರಕರಣದಲ್ಲಿ, ಯಾವುದೇ ಅತ್ಯಾಚಾರ ಪ್ರಕರಣದಲ್ಲಿ ಹೇಳಕ್ ಆಗೋದಿಲ್ಲ. ಸೊ ಹಾಗಾಗಿ ಈ ಪ್ರೊಸೀಜರ್ ಅದರ ಪ್ರಕಾರ ನಡೆಯುತ್ತೆ. ಆದ್ರೆ ಇಲ್ಲಿ ವ್ಯತ್ಯಾಸ ಏನು ಅಂತಂದ್ರೆ, ಇವು 3,000ದಷ್ಟು ಘಟನೆಗಳು ಇಲ್ಲಿ ನಡೆದಿರೋದ್ರಿಂದ ಈ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ಜಾಮೀನ್ ಪಡೆಯುವಂತ ಅರ್ಹತೆ ಇರೋದಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ನ್ಯಾಯಾಧೀಶರುಗಳ ನ್ಯಾಯಾಲಯ ಆ ನಿಟ್ಟಿನಲ್ಲಿ ಇದನ್ನು ನೋಡ್ಬೇಕಾಗುತ್ತೆ. ಮತ್ತೆ ಇದ್ರ ಸರ್ಕಾರದ ಜವಾಬ್ದಾರಿ ಏನು ಅಂತಂದ್ರೆ, ಸರ್ಕಾರ ಮಾಡಬೇಕಾದ ಕೆಲವು ಕರ್ತವ್ಯಗಳಿವೆ. ಒಬ್ಬ ವ್ಯಕ್ತಿ ಈ ದೇಶ ಬಿಟ್ಟು ಹೋದ್ರೆ ಅಥವಾ ಈ ರಾಜ್ಯ ಬಿಟ್ಟು ಹೋದ್ರೆ ಆ ವ್ಯಕ್ತಿಯನ್ನ ಕರೆ ತರುವಂತದ್ದು ಸರ್ಕಾರದ ಜವಾಬ್ದಾರಿ. ಅವನು ಕಾನೂನಿನೊಡನೆ ಅವನು ಬುಕ್ ಮಾಡಬೇಕಾದದ್ದು ಆ ಸರ್ಕಾರದ ಕರ್ತವ್ಯ. ಅದಕ್ಕೆ ಬೇಕಾದಂತ ಇನ್ಫ್ರಾಸ್ಟ್ರಕ್ಚರ್, ಅದಕ್ಕೆ ಬೇಕಾದಂತ ಡೈರೆಕ್ಷನ್ಸ್ ಕೊಡಬೇಕಾದ್ದು ಸರ್ಕಾರದ ಜವಾಬ್ದಾರಿ.